ಓಂ ಗಣಾನಾಂ ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪತ ಆನ ಶೃಣ್ವನ್ನೋತಿಭಿಃ ಸೇದಸಾದನಂ ಶ್ರೀ ವಿಘ್ನೇಶ್ವರಾಯ ನಮಃ. ಓಂ ದೇವಾನಾಂಚ ಋಷೀಣಾಂಚ ಗುರುಂ ಕಾಂಚನ ಸನ್ನಿಭಂ ವಂದ್ಯಂ ಚತುರ್ಷು ಲೋಕೇಶು ಪ್ರಣಮಾಮಿ ಬೃಹಸ್ಪತಿಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, 2026 ಸೆಪ್ಟೆಂಬರ್ ತಿಂಗಳ ಧನುಸ್ಸು ರಾಶಿಯ ತಿಂಗಳ ಭವಿಷ್ಯವನ್ನು ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ಈ ತಿಂಗಳು ನಿಮ್ಮೆಲ್ಲರ ಜೀವನ ಸುಖಮಯವಾಗಿ, ಕ್ಷೇಮದಾಯಕವಾಗಿ, ಆರೋಗ್ಯಪೂರ್ಣವಾಗಿರಲಿ ಎಂದು ಭಗವಂತನ ಚರಣ ಕಮಲಗಳಲ್ಲಿ ಪ್ರಾರ್ಥಿಸುತ್ತಾ, ಸ್ನೇಹಿತರೆ, ಈ ತಿಂಗಳಲ್ಲಿ ಯಾವೆಲ್ಲ ಶುಭ ಫಲಗಳಿದೆ, ಯಾವೆಲ್ಲ ಒಂದು ವಿಚಾರಗಳನ್ನು ಮಾಡಿಕೊಳ್ಳಬೇಕು, ಯಾವ ರೀತಿಯಲ್ಲಿ ನಿಮಗೆ ಶುಭ ಫಲಗಳಿದೆ ಎಂಬುದನ್ನು ನೋಡೋಣ. ಗ್ರಹಗಳ ಚಲನೆ ಮತ್ತು ಗೋಚಾರ ಫಲಗಳ ಒಂದು ಆಧಾರದ ಮೇಲೆ ಧನುಸು ರಾಶಿಯ ಜೀವನದ ವಿವಿಧ ಕ್ಷೇತ್ರಗಳು ಹೇಗಿರಲಿದೆ ಎಂಬ ಸಂಪೂರ್ಣವಾದಂತಹ ಒಂದು ವಿವರಣೆಯನ್ನು ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ನೀವು ಇನ್ನೂ ಕೂಡ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬರ್ ಆಗದೇ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. 2026 ಸೆಪ್ಟೆಂಬರ್ ತಿಂಗಳ ಧನುಸು ರಾಶಿಯ ತಿಂಗಳ ಭವಿಷ್ಯವನ್ನು ನೋಡೋಣ. ಸ್ನೇಹಿತರೆ, ಧನುಸು ರಾಶಿಯವರಿಗೆ ಸೆಪ್ಟೆಂಬರ್ 2026 ಭರವಸೆ ಹಾಗೂ ಹೊಸ ಅವಕಾಶ ತಂದುಕೊಡತಕ್ಕಂತಹ ಒಂದು ತಿಂಗಳಾಗಲಿದೆ. ಭಗವಂತನ ಅನುಗ್ರಹ ಹಾಗೂ ಶುಭ ಫಲಗಳಿರತಕ್ಕಂತಹ ತಿಂಗಳು. ರಾಶ್ಯಾಧಿಪತಿ ಗುರುವಿನ ಶುಭ ದೃಷ್ಟಿ ಮತ್ತು ಗ್ರಹಗಳ ಅನುಕೂಲಕರ ಸ್ಥಿತಿಯಿಂದಾಗಿ ನಿಮ್ಮ ಆತ್ಮವಿಶ್ವಾಸ ಈ ತಿಂಗಳಲ್ಲಿ ಹೆಚ್ಚಾಗಿ ಇರಲಿದೆ. ದೀರ್ಘಕಾಲದಿಂದ ತಡೆ ಹಿಡಿಯಲ್ಪಟ್ಟ ಕೆಲಸ ಕಾರ್ಯಗಳು ಈ ತಿಂಗಳಲ್ಲಿ ನಮಗೆ ಸುಲಭವಾಗಿ ಕೈಗೂಡಿ ಬರಲಿದೆ. ಸಮಾಜದಲ್ಲಿ ನಿಮ್ಮ ವ್ಯಕ್ತಿತ್ವಕ್ಕೆ ಹಾಗೂ ಸಲಹೆಗಳಿಗೆ ಹೆಚ್ಚಿನ ಒಂದು ಮಾನ್ಯತೆ ಸಿಗಲಿದ್ದು ಶುಭ ಫಲಗಳು ದೊರೆಯುವಂತಹ ತಿಂಗಳಾಗಲಿದೆ. ಇನ್ನು ಸೆಪ್ಟೆಂಬರ್ನಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ಇರತಕ್ಕಂಥವರಿಗೆ ಕಚೇರಿಯಲ್ಲಿ ಉನ್ನತ ಅಧಿಕಾರಿಗಳ ಬೆಂಬಲ ಮತ್ತು ಮಾರ್ಗದರ್ಶನ ಸಿಗಲಿದೆ. ನಿಮ್ಮ ದಕ್ಷತೆ ಹಾಗೂ ಕಾರ್ಯಕ್ಷಮತೆಯಿಂದಾಗಿ ಹೊಸ ಜವಾಬ್ದಾರಿಗಳು ಅಥವಾ ಪ್ರಾಜೆಕ್ಟ್ಗಳ ಉಸ್ತುವಾರಿ ನಿಮಗೆ ದೊರೆಯಲಿದೆ. ವಿಶೇಷವಾಗಿ ಪ್ರಮೋಷನ್, ವೇತನ ಹೆಚ್ಚಳ ಅಥವಾ ಬಡ್ತಿಯ ಒಂದು ನಿರೀಕ್ಷೆಯಲ್ಲಿದ್ದಂಥವರಿಗೆ ಈ ತಿಂಗಳು ಶುಭ ಸಮಾಚಾರಗಳು ಸಿಗಲಿದೆ. ಉದ್ಯೋಗ ಕ್ಷೇತ್ರದಲ್ಲಿ ಸ್ಥಾನಮಾನಗಳು ವೃದ್ಧಿಯಾಗಲಿದೆ ಹಾಗೂ ನಿಮ್ಮ ಒಂದು ಸ್ಯಾಲರಿಯಲ್ಲಿ, ಸಂಬಳದಲ್ಲಿ ಸ್ವಲ್ಪ ಹೆಚ್ಚಾಗುವಂಥ ಸಾಧ್ಯತೆಗಳು ಇದೆ. ಸ್ನೇಹಿತರೆ, ವಿಶೇಷವಾಗಿ ಈ ಈ ತಿಂಗಳಲ್ಲಿ ನೀವು ಒಳ್ಳೆಯ ಒಂದು ಉದ್ಯೋಗವನ್ನು ಹುಡುಕುತ್ತಿದ್ದಲ್ಲಿ ಖಂಡಿತ ದೇವರ ದಯೆ ಇದೆ. ಪ್ರಯತ್ನಗಳನ್ನು ಮಾಡಿಕೊಳ್ಳಿ. ಖಂಡಿತ ಒಂದು ಗುರುಬಲವೂ ಇದೆ. ಎಲ್ಲ ಕೆಲಸ ಕಾರ್ಯಗಳು ನೆರವೇರಲಿದೆ. ಹಾಗೆ ಸ್ವಲ್ಪ ವಿಶೇಷವಾಗಿ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರ ಕ್ಷೇತ್ರದಲ್ಲಿ ಹೊಸ ಗ್ರಾಹಕರು ಮತ್ತು ಒಪ್ಪಂದಗಳು ದೊರೆತು ಲಾಭದ ಪ್ರಮಾಣ ಏರಿಕೆಯಾಗಲಿದೆ. ವಿದೇಶಿ ಅಥವಾ ದೂರದ ಊರುಗಳ ಒಂದು ಸಂಪರ್ಕದಿಂದ ವ್ಯಾಪಾರ ವಿಸ್ತರಣೆಯಾಗತಕ್ಕಂಥದ್ದು. ಪಾಲುದಾರಿಕೆ ವ್ಯವಹಾರದಲ್ಲಿ ಸಂಪೂರ್ಣ ಸಹಕಾರ ಸಿಗಲಿದ್ದು ಹೊಸ ಹೂಡಿಕೆಗೆ ಈ ತಿಂಗಳು ಅತ್ಯಂತ ಸೂಕ್ತವಾದಂತಹ ಸಮಯ. ಹಾಗಾಗಿ ಸೆಪ್ಟೆಂಬರ್ ತಿಂಗಳನ್ನು ನಿಮ್ಮ ವ್ಯಾಪಾರದ ವಿಚಾರದಲ್ಲಿ ಹೆಚ್ಚಿನ ರೀತಿಯಲ್ಲಿ ಕಾಳಜಿ ಮಾಡಿಕೊಂಡು ಮುಂದುವರಿಯಿರಿ. ಕೆಲಸ ಕಾರ್ಯಗಳನ್ನು ಮಾಡಿ ವ್ಯಾಪಾರದಲ್ಲಿ ನಿಮ್ಮ ಕ್ಷೇತ್ರ ಕಾರ್ಯಗಳನ್ನು ವಿಸ್ತರಿಸಿಕೊಳ್ಳಿ. ಖಂಡಿತ ನಿಮಗೆ ವ್ಯಾಪಾರದಲ್ಲಿ ಶುಭ ಫಲಗಳು ದೊರೆಯಲಿದೆ. ಸ್ನೇಹಿತರೆ, ಆರ್ಥಿಕವಾಗಿ ಈ ಒಂದು ಸೆಪ್ಟೆಂಬರ್ ತಿಂಗಳು ನಿಮಗೆ ಧನಾತ್ಮಕ ಬದಲಾವಣೆಗಳನ್ನು ತಂದುಕೊಡಲಿದೆ. ಆದಾಯದ ಒಂದು ಹೊಸ ಮೂಲಗಳು ಈ ತಿಂಗಳಲ್ಲಿ ತೆರೆದುಕೊಳ್ಳಲಿದ್ದು ನಿಮ್ಮ ಬ್ಯಾಂಕ್ ಉಳಿತಾಯ ಹೆಚ್ಚಾಗಲಿದೆ. ಹಳೆಯ ಹೂಡಿಕೆಗಳಿಂದ ಉತ್ತಮ ಲಾಭಾಂಶ ದೊರೆಯಲಿದ್ದು ಆಸ್ತಿಯ ನಿವೇಶನ, ವಾಹನ ಅಥವಾ ಬಂಗಾರ ಖರೀದಿಸಲು ಯೋಚಿಸುತ್ತಿದ್ದಂಥವರಿಗೆ ಈ ತಿಂಗಳು ಸಾಲ ಅಥವಾ ಧನ ಸಹಾಯ ಸುಲಭವಾಗಿ ಲಭ್ಯವಾಗಲಿದೆ. ಖಂಡಿತ ನಿಮಗೆ ಒಂದು ಮನಸ್ಸಿಗೆ ಶಾಂತಿ ದೊರಕುವಂತಹ ತಿಂಗಳಾಗಲಿದೆ. ಅದಲ್ಲದೆ ಆರ್ಥಿಕವಾಗಿ ನೀವು ಯಾವುದೇ ಒಂದು ಕಂಪನಿಯಲ್ಲಿ ಹೂಡಿಕೆ ಮಾಡುವಂಥವರಾಗಿದ್ದಲ್ಲಿ ಅಥವಾ ಷೇರು ಮಾರುಕಟ್ಟೆಯಲ್ಲಿ ವ್ಯವಹಾರವನ್ನು ಮಾಡುತ್ತಿದ್ದಂಥವರಿಗೆ
ಶುಭ ಫಲಗಳಿದೆ. ತಿಳಿದವರಿಂದ ಮಾಹಿತಿ, ಸಲಹೆ, ಸೂಚನೆಗಳನ್ನು ಪಡೆದುಕೊಂಡು ಮುಂದುವರಿಯತಕ್ಕಂಥದ್ದು ಉತ್ತಮ. ಇನ್ನು ಕುಟುಂಬ ಮತ್ತು ಪ್ರೀತಿಯ ವಿಚಾರವನ್ನು ನೋಡುವುದಾದರೆ ಈ ಒಂದು ಸೆಪ್ಟೆಂಬರ್ ತಿಂಗಳು ಕುಟುಂಬ ಜೀವನ, ಮನೆಯಲ್ಲಿ ಸುಖ, ಶಾಂತಿ ಮತ್ತು ಹರ್ಷೋಲ್ಲಾಸದ ವಾತಾವರಣವನ್ನು ತಂದುಕೊಡಲಿದೆ. ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳಾಗತಕ್ಕಂಥದ್ದು ಅಥವಾ ಮಂಗಳ ಕಾರ್ಯಗಳು ನಡೆಯುವ ಸಾಧ್ಯತೆಗಳಿದ್ದು ಉತ್ತಮ ಫಲಿತಾಂಶಗಳು ದೊರೆಯಲಿದೆ. ಆರೋಗ್ಯ ಉತ್ತಮವಾಗಿದ್ದು ಆಶೀರ್ವಾದವು ಸದಾ ನಿಮ್ಮ ಮೇಲಿರಲಿದೆ. ವಿಶೇಷವಾಗಿ ತಂದೆ ತಾಯಿಯವರ ಅನುಗ್ರಹವು ನಿಮಗೆ ಪ್ರಾಪ್ತಿಯಾಗಲಿದ್ದು ನಿಮ್ಮ ಕೆಲಸ ಕಾರ್ಯದಲ್ಲಿ ನಿಮಗೆ ಜಯ ಸಿಗತಕ್ಕಂತಹ ಒಂದು ಯೋಗಗಳು ಪ್ರಾಪ್ತಿಯಾಗಲಿದೆ. ಸ್ನೇಹಿತರೆ, ಪ್ರೀತಿ ಮತ್ತು ವಿವಾಹದ ವಿಚಾರವನ್ನು ನೋಡುವುದಾದರೆ ಈ ತಿಂಗಳು ಸೆಪ್ಟೆಂಬರ್ನಲ್ಲಿ ನಿಮ್ಮ ಅನ್ಯೋನ್ಯತೆ ಮತ್ತು ಗೌರವಗಳು ಹೆಚ್ಚಾಗಲಿದೆ. ಸಂಗಾತಿಯೊಂದಿಗೆ ಸುಂದರ ಸಮಯವನ್ನು, ಕ್ಷಣಗಳನ್ನು ಕಳೆಯಲು, ಪ್ರವಾಸ ಕೈಗೊಳ್ಳಲು ಸಹಿತ ಈ ತಿಂಗಳು ಅತ್ಯುತ್ತಮ ತಿಂಗಳು. ಪ್ರೇಮಿಗಳಿಗೆ ಮನೆಯವರ ಒಪ್ಪಿಗೆ ದೊರೆತು ವಿವಾಹ ನಿಶ್ಚಯವಾಗುವ ಸುವರ್ಣ ಅವಕಾಶಗಳು ಒದಗಿ ಬರತಕ್ಕಂಥ ಒಂದು ಯೋಗವಿದೆ. ಹಾಗೂ ವಿಶೇಷವಾಗಿ ಮುಂದುವರಿಯಿರಿ. ಖಂಡಿತ ನಿಮ್ಮ ಇಷ್ಟಾರ್ಥಗಳು ನೆರವೇರತಕ್ಕಂಥ ಯೋಗ ಭಾಗ್ಯಗಳು ಪ್ರಾಪ್ತಿಯಾಗಲಿದೆ. ಇನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ನೋಡುವುದಾದರೆ ಈ ತಿಂಗಳು ನಿಮಗೆ ಅತ್ಯುತ್ತಮವಾಗಿದ್ದು ದೈಹಿಕ ಹಾಗೂ ಮಾನಸಿಕ ಉಲ್ಲಾಸವನ್ನು ತಂದುಕೊಡಲಿದೆ. ಹಳೆಯ ಕಾಯಿಲೆಗಳಿಂದ ಬಳಲುತ್ತಿದ್ದಂಥವರಿಗೆ ಸೂಕ್ತ ಚಿಕಿತ್ಸೆ ದೊರೆತು ಶೀಘ್ರ ಚೇತರಿಕೆಯನ್ನು ಕಂಡುಕೊಳ್ಳಲಿದ್ದೀರಿ. ಆದರೂ ಹೊರಗಿನ ಅತಿಯಾದ ಆಹಾರ ಸೇವನೆಯನ್ನು ತಪ್ಪಿಸಿಕೊಳ್ಳಿ. ನಿಯಮಿತ ವ್ಯಾಯಾಮ ಹಾಗೂ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡುವುದು ತುಂಬ ಉತ್ತಮ ಫಲವನ್ನು ಕೊಡಲಿದೆ. ಆರೋಗ್ಯದಲ್ಲಿ ನಿರ್ಲಕ್ಷ್ಯ ಮಾಡದೆ ಸಾತ್ವಿಕ ಆಹಾರದ ಸೇವನೆ ಹಾಗೂ ಆಯಿಲ್, ಜಂಕ್ ಫುಡ್ಗಳನ್ನು ದೂರ ಮಾಡಿಕೊಳ್ಳಿ. ಉತ್ತಮ ಸಾತ್ವಿಕವಾದಂತಹ ಆಹಾರ ಸೇವನೆಯಿಂದ ನಿಮ್ಮ ಆರೋಗ್ಯ ವೃದ್ಧಿಯಾಗಲಿದೆ. ಇನ್ನು ಕೃಷಿ ಹಾಗೂ ತೋಟಗಾರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೃಷಿಯಲ್ಲಿದ್ದಂಥವರಿಗೆ ಶುಭ ಫಲಗಳು ಪ್ರಾಪ್ತಿಯಾಗಲಿದೆ. ಕೃಷಿಯಲ್ಲಿ ವಿಶೇಷವಾಗಿ ರೈತ ಬಾಂಧವರಿಗೆ ಈ ತಿಂಗಳು ಕಠಿಣ ಶ್ರಮಕ್ಕೆ ತಕ್ಕದಾದಂತಹ ಒಂದು ಭರಪೂರ ಇಳುವರಿ ಸಿಗಲಿದ್ದು ನೀವು ಬೆಳೆದಂತಹ ಬೆಳೆಗಳಿಗೆ ಸೂಕ್ತ ಬೆಳೆ ನಿರ್ವಹಣೆ ಮತ್ತು ಮಾರುಕಟ್ಟೆಯಲ್ಲಿ ಮುಖ್ಯವಾಗಿ ಉತ್ತಮ ಧಾರಣೆ ದೊರೆಯುವುದರಿಂದ ಆರ್ಥಿಕ ನೆಮ್ಮದಿ ಸಿಗಲಿದೆ. ಸರ್ಕಾರಿ ಯೋಜನೆಗಳು ಅಥವಾ ಕೃಷಿ ಸಾಲಗಳು ಸುಲಭವಾಗಿ ಮಂಜೂರಾಗತಕ್ಕಂಥ ಒಂದು ಯೋಗಗಳು ನಿಮಗೆ ಪ್ರಾಪ್ತಿಯಾಗಲಿದ್ದು ಕೃಷಿಯ ಕ್ಷೇತ್ರದಲ್ಲಿ ಇರತಕ್ಕಂಥವರಿಗೆ ಒಂದು ಸಾಮಾನ್ಯ ಉತ್ತಮ ಫಲಗಳಿದೆ. ನೀವು ಕೃಷಿಗೆ ಬೇಕಾದಂತಹ ಎಲ್ಲ ರೀತಿಯಾದಂತಹ ಪ್ರಯತ್ನಗಳನ್ನು ಮಾಡಿಕೊಳ್ಳತಕ್ಕಂಥದ್ದು, ಹಿರಿಯರಿಂದ ಕೃಷಿಗೆ ಬೇಕಾದಂತಹ ಒಂದು ಮಾಹಿತಿ ಹಾಗೂ ತಂತ್ರಜ್ಞಾನಗಳನ್ನೆಲ್ಲ ಬಳಸಿಕೊಂಡು ಕೃಷಿಯಲ್ಲಿ ತೊಡಗಿಕೊಂಡಲ್ಲಿ ಖಂಡಿತ ಶುಭ ಫಲಗಳಿದೆ. ಇನ್ನು ತೋಟಗಾರಿಕೆ ಅಂತವರಿಗೆ ಧಾನ್ಯ, ತರಕಾರಿ, ಹಣ್ಣು ಹಾಗೂ ವಾಣಿಜ್ಯ ಬೆಳೆ ಬೆಳೆಯತಕ್ಕಂಥವರಿಗೆ ತೋಟಗಾರಿಕೆಗೆ ಭಾರಿ ಬೇಡಿಕೆ ಇರಲಿದ್ದು ನೂತನ ತೋಟಗಾರಿಕೆ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಲು ಅಥವಾ ಹೊಸ ಒಂದು ತೋಟ ನಿರ್ಮಾಣಕ್ಕೆ ಈ ಸೆಪ್ಟೆಂಬರ್ ತಿಂಗಳು ಅತ್ಯಂತ ಶುಭ ಸಮಯವನ್ನು ನಿಮಗೆ ತಂದುಕೊಡಲಿದೆ. ಹಾಗೂ ತೋಟಗಾರಿಕೆಯಲ್ಲಿ ಮುಖ್ಯವಾಗಿ ಎಚ್ಚರಿಕೆಯಿಂದ ಮುಂದುವರಿಯಿರಿ. ಬೆಳೆದಂಥ ಬೆಳೆಗಳು, ಧಾನ್ಯಗಳು, ಬೇಳೆಕಾಳುಗಳನ್ನು ಸಂರಕ್ಷಣೆ ಮಾಡಿಕೊಳ್ಳುವುದರಿಂದ ಶುಭ ಫಲಗಳನ್ನು ಹೊಂದಬಹುದು. ಇನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ವಿಶೇಷವಾಗಿ ವಿದ್ಯಾಭ್ಯಾಸದ ವಿಚಾರವನ್ನು ನೋಡುವುದಾದರೆ ಈ ತಿಂಗಳು ನಿಮ್ಮ ಜ್ಞಾನಶಕ್ತಿ ವೃದ್ಧಿಯಾಗಲಿದೆ. ಯಶಸ್ಸಿನ ಸಮಯವಾಗಿದೆ. ಗ್ರಹ ಬಲ ಅನುಕೂಲಕರವಾಗಿರುವುದರಿಂದ ಏಕಾಗ್ರತೆ, ವಿಶ್ಲೇಷಣಾತ್ಮಕ ಸಾಮರ್ಥ್ಯ ಹಾಗೂ ಸ್ಮರಣ ಶಕ್ತಿ ಅತ್ಯುತ್ತಮವಾಗಿದ್ದು ಉನ್ನತ ಶಿಕ್ಷಣ, ಕಾನೂನು, ವೈದ್ಯಕೀಯ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಮಾಡತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಬಯಸಿದಂತಹ ಒಂದು ಫಲಿತಾಂಶ ಪ್ರಾಪ್ತಿಯಾಗತಕ್ಕಂತಹ ಒಂದು ಯೋಗವಿದೆ. ವಿದ್ಯಾರ್ಥಿಗಳು ಆಲಸ್ಯವನ್ನು ಬದಿಗೊಟ್ಟು ವಿಶೇಷವಾಗಿ ವಿದ್ಯೆಯಲ್ಲಿ ತೊಡಗಿಸಿಕೊಂಡಲ್ಲಿ ಶುಭ ಫಲಗಳನ್ನು ಹೊಂದಲಿದ್ದೀರಿ. ಉತ್ತಮ ಸಾಮರ್ಥ್ಯವನ್ನು ಹೊಂದತಕ್ಕಂಥ ಒಂದು ಯೋಗವಿದೆ. ಇನ್ನು ಈ ತಿಂಗಳು ಸೆಪ್ಟೆಂಬರ್ನಲ್ಲಿ ನೀವು ಯಾವ ದಿನಗಳು ಶುಭವನ್ನು ಕೊಡಲಿದೆ ಎಂಬುದಾದರೆ ವಿಶೇಷವಾಗಿ ಗುರುವಾರ ಹಾಗೂ ವಿಶೇಷವಾಗಿ ಬುಧವಾರ ಮತ್ತು ಆದಿತ್ಯವಾರ ಈ 3 ದಿನಗಳು ಈ ತಿಂಗಳಲ್ಲಿ ಅತ್ಯಂತ ಶುಭ ಫಲಗಳನ್ನು ಕೊಡತಕ್ಕಂತಹ ಒಂದು ದಿನಗಳಾಗಿರಲಿದೆ. ಮುಖ್ಯವಾಗಿ ಧಾರ್ಮಿಕ ಕಾರ್ಯ ಮಾಡತಕ್ಕಂಥದ್ದು, ಆಸ್ತಿಯ ಹೂಡಿಕೆ ಮತ್ತು ಉನ್ನತ ಒಂದು ನಿರ್ಧಾರಗಳಿಗೆ ಈ ತಿಂಗಳು ಅತ್ಯುತ್ತಮವಾದಂತಹ ತಿಂಗಳು. ಅದಲ್ಲದೆ ಆಡಳಿತಕ್ಕೆ ಕೆಲಸ ಮಾಡತಕ್ಕಂಥವರಿಗೆ ಪ್ರಗತಿ ಕಾಣುವಂತಹ ಒಂದು ಯೋಗವಿದೆ. ಬುದ್ಧಿ
ವಿಶೇಷವಾಗಿ ಬುಧವಾರದಂದು ನೀವು ವ್ಯಾಪಾರವನ್ನು ಮಾತುಕತೆ ಮಾಡತಕ್ಕಂಥದ್ದು, ಶಿಕ್ಷಣ ಮತ್ತು ಸಂವಹನಕ್ಕೆ ಬೇಕಾದಂತಹ ಒಂದು ಪ್ರಶಸ್ತವಾದಂತಹ ಮಾತುಕತೆಗಳನ್ನು ಮಾಡಿಕೊಂಡಲ್ಲಿ ಖಂಡಿತ ನಮಗೆ ಈ ಬುಧವಾರ ಶುಭ ಫಲಗಳನ್ನು ಕೊಡಲಿದೆ. ಇನ್ನು ಈ ಸೆಪ್ಟೆಂಬರ್ ತಿಂಗಳಲ್ಲಿ ಮುಖ್ಯವಾಗಿ ನಿಮಗೆ ಈಶಾನ್ಯ ದಿಕ್ಕು ಮತ್ತು ವಿಶೇಷವಾಗಿ ಪೂರ್ವ ದಿಕ್ಕು ಅತ್ಯಂತ ಲಾಭ ತಂದು ಕೊಡತಕ್ಕಂತಹ ಒಂದು ಶುಭ ದಿಕ್ಕುಗಳಾಗಿರಲಿದೆ. ಈ ಒಂದು ದಿಕ್ಕುಗಳಿಂದ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಿಕೊಳ್ತಕ್ಕಂಥದ್ದು ಅಥವಾ ಈ ದಿಕ್ಕಿನ ಕಡೆಗೆ ಪ್ರಯಾಣಕ್ಕೆ ಮುಂದುವರಿಯತಕ್ಕಂಥದ್ದು ಶುಭವನ್ನು ಕೊಡಲಿದೆ. ಸ್ನೇಹಿತರೆ, ಈ ಒಂದು ಸೆಪ್ಟೆಂಬರ್ ತಿಂಗಳ ಶುಭ ಸಂಖ್ಯೆಗಳನ್ನು ನೋಡುವುದಾದರೆ ಸೆಪ್ಟೆಂಬರ್ ತಿಂಗಳಲ್ಲಿ ವಿಶೇಷವಾಗಿ ನಿಮಗೆ 3, 9, 12, 18, 21 ಮತ್ತು 27 ಅತ್ಯಂತ ಅದೃಷ್ಟದ ಸಂಖ್ಯೆಗಳಾಗಿರಲಿದೆ. ಯಾವುದೇ ಒಂದು ಪ್ರಮುಖ ಕೆಲಸಗಳನ್ನು ಈ ದಿನಾಂಕಗಳನ್ನು ನೀವು ಕೈಗೊಂಡಲ್ಲಿ ಖಂಡಿತ ನಿಮಗೆ ಯಶಸ್ಸಿನ ಸಾಧ್ಯತೆ ದ್ವಿಗುಣಗೊಳ್ಳಲಿದೆ. ಸೆಪ್ಟೆಂಬರ್ ತಿಂಗಳು ಅತ್ಯಂತ ಶುಭವನ್ನು ತಂದುಕೊಡತಕ್ಕಂತಹ ತಿಂಗಳು. ಹಾಗಾಗಿ ಈ ದಿನಾಂಕಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ಈ ದಿನದಂದು ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಿಕೊಳ್ಳಿ. ಇನ್ನು ಈ ತಿಂಗಳಲ್ಲಿ ನಿಮಗೆ ಬರತಕ್ಕಂತಹ ಎಲ್ಲ ಕಷ್ಟಗಳು, ತೊಂದರೆಗಳು, ತಾಪತ್ರಯಗಳ ಒಂದು ಪರಿಹಾರಕ್ಕಾಗಿ ಪ್ರತಿ ಗುರುವಾರ ರಾಘವೇಂದ್ರ ಸ್ವಾಮಿಯ ಆರಾಧನೆ, ಸಾಯಿಬಾಬರ ದರ್ಶನ ಹಾಗೂ ಸಾಯಿಬಾಬರ ಅಷ್ಟೋತ್ತರ ಮಂತ್ರವನ್ನು ಪ್ರತಿನಿತ್ಯ ಪಾರಾಯಣ ಮಾಡುವುದರಿಂದ ನಿಮಗೆ ಈ ತಿಂಗಳಲ್ಲಿ ಶುಭ ಫಲಗಳು ಪ್ರಾಪ್ತಿಯಾಗಲಿದೆ. ಅವಲ್ಲದೆ ಹಸುಗಳಿಗೆ ಕಡಲೆ ಬೇಳೆಯನ್ನು ದಾನ ಮಾಡುವಂಥದ್ದು ಹಾಗೂ ಬೆಲ್ಲ ಮತ್ತು ಹಸುವಿಗೆ ಬೇಕಾದಂತಹ ಹುಲ್ಲನ್ನು ನೀಡುವುದರಿಂದ ನಿಮ್ಮ ಕಷ್ಟಗಳು ಪರಿಹಾರವಾಗಲಿದೆ. ಬಡ ವಿದ್ಯಾರ್ಥಿಗಳಿಗೆ ಬೇಕಾದಂತಹ ಪುಸ್ತಕ ಹಾಗೂ ದಾನ ಧರ್ಮಾದಿಗಳು ಸಾಮಗ್ರಿಗಳು, ವಿಶೇಷವಾಗಿ ಶೈಕ್ಷಣಿಕ ಸಾಮಗ್ರಿಗಳನ್ನು ದಾನ ಮಾಡುವುದರಿಂದ ಈ ತಿಂಗಳಲ್ಲಿ ನೀವು ಶುಭ ಫಲಗಳನ್ನು ಪಡೆದುಕೊಳ್ಳಬಹುದು. ಇನ್ನು ಈ ತಿಂಗಳ ನಿಮ್ಮ ಶುಭ ಮಂತ್ರಗಳನ್ನು ನೋಡುವುದಾದರೆ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಓಂ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು ಜಪಿಸುತ್ತಾ ಸೂರ್ಯ ದೇವರಿಗೆ ಅರ್ಘ್ಯವನ್ನು ನೀಡಿ ಸೂರ್ಯ ನಮಸ್ಕಾರವನ್ನು ಮಾಡಿ. ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು ಜಪಿಸುವುದರಿಂದ ಸಂತೋಷ, ಮಾನಸಿಕ ನೆಮ್ಮದಿ ಹಾಗೂ ಸರ್ವ ರಕ್ಷೆಯು ಪ್ರಾಪ್ತಿಯಾಗಲಿದ್ದು ನಿಮ್ಮ ಕಾರ್ಯವು ಈ ತಿಂಗಳಲ್ಲಿ ಸಿದ್ಧಿಯಾಗಲಿದೆ. ಸ್ನೇಹಿತರೆ, ಇವೆಷ್ಟು ಈ ಸೆಪ್ಟೆಂಬರ್ ತಿಂಗಳ ಒಂದು ಮಾಸದ ಭವಿಷ್ಯವನ್ನು ನೋಡಿದೆವು. ಭಗವಂತ ನಿಮಗೆಲ್ಲರಿಗೂ ಶುಭ ಫಲಗಳನ್ನು ಅನುಗ್ರಹಿಸಲಿ. ಈ ತಿಂಗಳು ನಿಮಗೆ ಬರತಕ್ಕಂತಹ ಸರ್ವ ಕಷ್ಟಗಳು ಪರಿಹಾರವಾಗಲಿ ಎಂದು ಸ್ಮರಣೆಯನ್ನು ಮಾಡುತ್ತಾ, ಸ್ನೇಹಿತರೆ, ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬರ್ ಆಗದೇ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ಎಲ್ಲರಿಗೂ ಶುಭವಾಗಲಿ ಎಂದು ಸ್ಮರಣೆ ಮಾಡುತ್ತಾ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಮುಂದಿನ ವಿಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.